ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಯಾದಗಿರಿ ನಗರದ ಸರ್ಕಾರಿ ಆಂಗ್ಲ ಮಾಧ್ಯಮ ಮಾದರಿ ಶಾಲೆ ಆರ್ಎಂಎಸ್ಎ ಪ್ರೌಢಶಾಲೆಗೆ ತೆರಳುವ ರಸ್ತೆ ತಗ್ಗು ತಿಣ್ಣೆಗಳಿಂದ ಶಾಲೆಗೆ ಹೋಗುವ ಮಕ್ಕಳಿಗೆ, ಪೋಷಕರಿಗೆ, ಶಿಕ್ಷಕರಿಗೆ ನರಕದ ದಾರಿಯ ಸಂಚಾರವಾಗಿ ಪರಿಣಮಿಸಿದೆ. ಇದನ್ನ ಕೂಡಲೇ ಸರಿಪಡಿಸಬೇಕು ಅಂತ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಆಗ್ರಹಿಸಿದ್ದಾರೆ. ಈ ಕುರಿತು ಶಾಲೆಗೆ ತೆರಳುವ ರಸ್ತೆಯಲ್ಲಿ ಸಂಚರಿಸಿದ ನಂತರ ನೀಡಿದ ಮಾಧ್ಯಮ ಪತ್ರಿಕಾ ಹೇಳಿಕೆಯಲ್ಲಿ ಅವರು, ಸರ್ಕಾರವೇ ನಡೆಸುವ ಆಂಗ್ಲ ಮಾಧ್ಯಮ ಮಾದರಿ ಶಾಲೆ ಇದಾಗಿದ್ದು ಎಲ್ಲ ಸೌಕರ್ಯ ನೀಡಿದ್ರೂ ಕೂಡ ರಸ್ತೆ ಮಾತ್ರ ತಗ್ಗು ಗುಂಡಿಗಳಿಂದ ಕೂಡಿದೆ. ನಗರದ ಹೊರವಲಯದ ಯಾದಗಿರಿ ಕಲಬುರಗಿ ಹೆದ್ದಾರಿಯಿಂದ ಕೇವಲ ಅರ್ಧ ಕಿಲೋಮೀಟರ್ ದೂರ ಇರುವ ಶಾಲೆಯ ರಸ್ತೆಯನ್ನ ಇದುವರೆಗೂ ಯಾರು ಕೂಡ ಹೊರಡಿ ನೋಡಿಲ್ಲ. ಪರಿಣಾಮ ಭಾರಿ ಗಾತ್ರದ ತಗ್ಗು ದಿಣ್ಣೆಗಳಿಂದ ರಸ್ತೆಯಲ್ಲಿ ಮಳೆ ಬಂದ್ರೆ ನೀರು ನಿಂತು ಸಂಚಾರ ಇನ್ನಷ್ಟು ಹೈರಾಣಾಗಿಸ್ತಾ ಇದೆ. ಶಾಲೆಗೆ ಹೋಗಬೇಕಾದ ಮಕ್ಕಳಿಗೆ ಆಟೋ, ದ್ವಿಚಕ್ರ ವಾಹನದಲ್ಲಿ ಕರೆದುಕೊಂಡು ಹೋಗುವಾಗ ಸರ್ಕಸ್ ಮಾಡುತ್ತಾ ಸಾಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸ್ವಲ್ಪ ಎಚ್ಚರ ತಪ್ಪಿದ್ರೂ ಕೂಡ ನೀರಿಗೆ ಬಿದ್ದು ಬಟ್ಟೆ ಕೆಸರು ಮಯವಾಗಿ ಶಾಲೆಯ ಬದಲಿಗೆ ಮನೆಗೆ ಮರಳಿ ಹೋಗುವ ಅನೇಕ ಘಟನೆಗಳು ಕೂಡ ನಡೆದಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಶಾಲೆಗೆ ತೆರಳುವ ರಸ್ತೆಯ ದುರಸ್ತಿಗೆ ಕೂಡಲೇ ಕ್ರಮ ವಹಿಸಬೇಕಾಗಿದೆ. ಇಲ್ಲವಾದಲ್ಲಿ ಮುಂದೆ ಏನಾದರೂ ಅನಾಹುತವಾದಲ್ಲಿ ಅದಕ್ಕೆ ನೇರವಾಗಿ ಜಿಲ್ಲಾಡಳಿತವೇ ಹೊಣೆ ಹೊರಬೇಕು ಅಂತ ಅವರು ಎಚ್ಚರಿಸಿದರು. ಶೀಘ್ರದಲ್ಲಿ ತಗ್ಗು ಗುಂಡಿ ಮುಚ್ಚಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು. ಇಲ್ಲವಾದಲ್ಲಿ ಶಾಲಾ ಮಕ್ಕಳು ಮತ್ತು ಪೋಷಕರೊಂದಿಗೆ ಯಾದಗಿರಿ ಕಲಬುರಗಿ ಹೆದ್ದಾರಿ ತಡೆದು ಉಗ್ರ ಹೋರಾಟ ರೂಪಿಸಲಾಗುತ್ತೆ ಅಂತ ಅವರು ಎಚ್ಚರಿಕೆ ನೀಡಿದ್ದಾರೆ. ವಿಶ್ವವಿದ್ಯಾಲಯದ ಹೋಗುವ ರಸ್ತೆಯಲ್ಲಿ ಇಲ್ಲಿ ಬಹಳ ತೆಗ್ಗುಗಳಾಗಿವೆ. ಅದಕ್ಕೆ ಕಾರಣ ಇಲ್ಲಿ ರೋಡನ್ನು ಮಾಡಬೇಕಂತ ಆದರ್ಶ ವಿದ್ಯಾಲಯದ ಶಾಲೆಯಲ್ಲಿ ದಿನ ಮುಂಜಾನೆ ಹೋಗುವಾಗ ಬರುವಾಗ ಬಹಳ ಇದು ಆಗ್ತಾಯಿದೆ. ಹೀಗೆ ಮಳೆ ಚಾಲು ಆಗ್ಯದ್ರಿ, ಮಾಡಿ ಕೊಡಬೇಕಂತ ವಿನಂತಿ ಮಾಡಿಕೊಳ್ಳುತ್ತೇವೆ. RMS ಹೋಗೋ ರಸ್ತೆಯನ್ನು ಸರ್, ಅದು ಪೂರಾ ತೆಗ್ಗಡ್ಡಿ ಆಗ್ಯದ್ರಿ. ಅದೇ ರೀತಿಯಲ್ಲಿ ಮಕ್ಕಳೆಲ್ಲರೂ ಬಿಡಕ್ ಬರ್ತಾರೆ ಮುಂಜಾನೆ ಬೆಳಗ್ಗೆ, ಆದ್ರ ಸರಿಯಾಗಿಲ್ಲ ರಸ್ತಾ. ಮೊನ್ನೆ ಆಟೋ ಬಿದ್ದೋಯ್ತು. ಮತ್ ನಾಳೆ ಮಕ್ಕಳಿಗೆ ಏನಾಯ್ತು ಅಂದ್ರೆ ಅದರ ಭವಿಷ್ಯ ಯಾರು ಮಾಡ್ಬೇಕ್ರಿ ಸರ್? ನಾಳೆ ಯಾರು ನೋಡ್ಬೇಕು? ಮಕ್ಕಳಿಗೆ ಬಹಳ ತೊಂದರೆ ಆಗ್ತದೆ ಸರ್. ಎಲ್ಲರಿಗೆ ಹೋಗೋ ಬರೋ ದಾರಿಗೆ ನೋಡಿದ್ರೆ 20-30 ಆಟೋಗಳು ಬರ್ತಾವ, ಬಸ್ ಬರ್ತಾವ. ಆದ್ರನ್ನ ಬಹಳ ಇದು ಆದ್ರಿ ಸರ್. ಅದೇ ಇಮಿಡಿಯೇಟ್ಲಿ ಇದೇ ರಸ್ತೆಯನ್ನು ಸರಿಯನ್ನು ಮಾಡಬೇಕು. ಜಿಲ್ಲಾ ಆಡಳಿತ ಭವನಲಿಂದ ಕೇವಲ 2 ಕಿಲೋಮೀಟರ್ ಅಂತರದಲ್ಲಿ ಇರತಕ್ಕಂಥ ಆದರ್ಶ ವಿದ್ಯಾಲಯ. ಸಾಕಷ್ಟು ಮಕ್ಕಳು ಇಲ್ಲಿ ಏನದಂದ್ರೆ ಚಿತ್ತಾಪುರ ರಸ್ತೆಯಿಂದ ಕೋಟ್ ರಸ್ತೆಯಲ್ಲಿ ಇರ್ತಕ್ಕಂಥ ಈ ಬಿಲ್ಡಿಂಗ್ ಸಾಕಷ್ಟು ಮಕ್ಕಳು ಇಲ್ಲಿ ಓದ್ತಾರ. ಆದ್ರೆ ಏನದ ರಸ್ತೆ ಸರಿಯಾಗಿರ್ಲಾರ್ದ ಕಾರಣ ಪೋಷಕರು ಮತ್ತು ವಿದ್ಯಾರ್ಥಿಗಳು ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗ್ಯದ. ಸಂಬಂಧಪಟ್ಟ ಅಧಿಕಾರಿಗಳು PWD ಆಗಿರ್ಬೋದು, JDP ಆಗಿರ್ಬೋದು ಮತ್ತು ಜಿಲ್ಲಾಡಳಿತ ತಕ್ಷಣ ಜಿಲ್ಲಾಧಿಕಾರಿ ಸ್ಕೂಲಿಗೆ ಭೇಟಿ ನೀಡಿ ಈ ಮಕ್ಕಳಿಗೆ ಅನುಕೂಲ. ಈಗೇ ಶಾಲೆ ಚಾಲು ಆಗ್ಯದ. ಇದೇ ಪರಿಸ್ಥಿತಿ ಈಗಾದ್ರೆ ಇನ್ನು ಮುಂದೆ ಬಳಿ ಜಾಸ್ತಿ ಆಗ್ತದ. ಜಾಸ್ತಿ ಆದಾಗ ಆ ಟೈಮ್ನಾಗ ಏನಾದ್ರೆ ಮಕ್ಕಳಿಗೆ ಏನೋ ಅನಾಹುತ ಆದ್ರೆ ಯಾರು ಜವಾಬ್ದಾರ? ತಕ್ಷಣ ಈ ರಸ್ತೆ ದುರಸ್ತಿ ಮಾಡಿ ಶಾಲಾ ಮಕ್ಕಳಿಗೆ ಪೋಷಕರಿಗೆ ಅನುಕೂಲ ಮಾಡಿಕೊಡ್ಬೇಕು. ಇಲ್ಲದಿದ್ದರೆ ಇದೇ ಸ್ಥಳದಲ್ಲಿ ಶಾಲಾ ಮಕ್ಕಳ ಮತ್ತು ಪೋಷಕರ ಜೊತೆಗೆ ರಸ್ತೆ ತಡೆದು ಪ್ರತಿಭಟನೆ ಮಾಡಬೇಕಾದಂತಕ್ಕಂಥದ್ದು ಎಚ್ಚರಿಕೆ ನೀಡುತ್ತಿದ್ದೇನೆ. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.